ವೀಕ್ಷಕರೇ, ನಿಜವಾಗಲೂ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬೀದರ್ ನಗರಕ್ಕೆ ಭೇಟಿ ನೀಡಿದಾಗ ಬೀದರ್ ನಗರದ ಗರೀಬ್ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಅಲ್ಲಿನ ಜನರು ಸಮಸ್ಯೆಗಳನ್ನು ಅಕ್ಕ ನಾಗಲಕ್ಷ್ಮಿ ಅವರಿಗೆ ತಿಳಿಸಿದಾಗ ಕೂಡಲೇ ಅದನ್ನು ನಗರಸಭೆಯವರು ಎಚ್ಚೆತ್ತುಕೊಂಡು ಕೆಲಸ ಮಾಡಲು ಶುರು ಮಾಡಿರುತ್ತಾರೆ. ಇವಾಗ ಆ ಕಾಲೋನಿಯ ಜನರಿಗೆ ಸ್ವಲ್ಪ ನೆಟ್ಟಿಸಲು ಬಿಟ್ಟಂತಾಗಿದೆ. ಅದಕ್ಕೆ ಕಾರಣಕರ್ತರಾದ ಅಕ್ಕ ನಾಗಲಕ್ಷ್ಮಿ ಆದ ಕಾರಣ ಈ ಬಡವರ ಬಡಾವಣೆಗೆ ಭಾಗ್ಯ ಬಂದಿದೆ. ನಮ್ಮ ಅಕ್ಕ ನಾಗಲಕ್ಷ್ಮಿ ಅವರಿಗೆ ನಾವು ಚಿರಋಣಿ. ಸದಾ ನೀವು ಹೀಗೆ ಬಡವರ ಪಾಲಿಗೆ ಬೆಳಕಾಗಿ ಎಂದು ಆಶಿಸಿದ ಬಡಾವಣೆಯ ಜನರು. ನಿಜವಾಗ್ಲೂ ಸ್ನೇಹಿತರೆ, ವೀಕ್ಷಕರೇ, ಹೇಳಬೇಕಾದ್ರೆ ನಾಗಲಕ್ಷ್ಮಿ ಅವರ ಒಂದು ಕೆಲಸ ತುಂಬಾನೇ ಮೆಚ್ಚಲೇಬೇಕು. ಯಾಕಂದ್ರೆ ಅವರು ಯಾವ ತರ ಒಂದು ಜನರ ಮನಸ್ಸನ್ನು ಗೆದೀತಿದ್ದಾರೆ ಇವಾಗಿನ ಇಂಥ ಸಂದರ್ಭದಲ್ಲಿ. ನಿಜವಾಗ್ಲೂ ನಮ್ಮ ಸಹ ಅವರಿಗೆ ಧನ್ಯವಾದಗಳು. ಕಂಬಗಳಿದ್ದಿಲ್ಲ, ನೀರಿದ್ದಿಲ್ಲ, ನೊಳಗಳ ಪೈಪ್ ಲೈನ್ ಮಾಡ್ಯಾರ, ಎಲ್ಲ ಸಹಾಯ ಮಾಡ್ಯಾರ. ಇದು ಯಾರು ಮಾಡ್ಯಾರಮ್ಮ? ನಾಗಲಕ್ಷ್ಮಿ ಮೇಡಮ್ ಅವ್ರೇನು ಅಂದ್ರೆ ಅವ್ರು ಹೇಳದ್ಮ್ಯಾಗ ಅವ್ರದ್ದು ಇದ್ಮ್ಯಾಗ ಆಗ್ಯದೇನು? ಇದ್ರ ಪೈಲೆ ಎಲ್ಲ ವ್ಯವಸ್ಥೆ ಹದಗೆಟ್ಟಿದ್ದಂದ್ರೆ ಇಲ್ಲಿ ಎಷ್ಟು ವರ್ಷದ ವಾಸ ಮಾಡ್ತೀರಮ್ಮ? ಹಿಂಗೆ ಗುಡ್ ಈವ್ನಿಂಗ್ ಮೇಡಮ್, ನನ್ನ ಹೆಸರು ಫ್ಲಾರೆನ್ಸ್ ಅಂತ. ಆಯಿತು, ಈ ಕಾಲನಿ ಹೆಸರು ಬಂದ್ಬಿಟ್ಟು ಗರೀಬ್ ಕಾಲನಿ ಅಂತ ಹೇಳಿ. ನಮಗೆ ಮೊದಲು ಇಲ್ಲಿ ಬಹಳಷ್ಟು ಕಷ್ಟಗಳಿತ್ತು ಮೇಡಮ್. ನೀವು ಬಂದು ನಮ್ಮ ಏರಿಯಾಕ್ಕೆ ಲೈಟಿಂಗ್ ವಿದ್ಯುತ್ ಕಂಬಗಳು, ಆಮೇಲೆ ನಳ ನೀರಿನ ವ್ಯವಸ್ಥೆ ಅದೆಲ್ಲ ಮಾಡಿಕೊಟ್ಟಿದ್ದೀರಿ. ಮನೆಗೂ ನೀರು ಬರೋಂಗೆ ಮಾಡಿಕೊಟ್ಟಿದ್ದೀರಿ. ಆಮೇಲೆ ವಿದ್ಯುತ್ ಕಂಬಗಳು ಇರಲಿಲ್ಲ, ಅದೆಲ್ಲ ಮಾಡಿಕೊಟ್ಟಿದ್ದೀವಿ ಮೇಡಮ್. ಅದಕ್ಕೆ ನಿಮಗೆ ಭಾಳ ಥ್ಯಾಂಕ್ಸ್ ಹೇಳ್ತೀವಿ ಮೇಡಮ್. ಆಮೇಲೆ ನಿಮಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ ಮೇಡಮ್. ಅದಕ್ಕೆ ನಿಮಗೆ ಚಿರಋಣಿಯಾಗಿದ್ದೀವಿ ನಾವು ಕಾಲನಿ ವತಿಯಿಂದ, ನಮ್ಮೆಲ್ಲ ಹೆಣ್ಮಕ್ಳ ವತಿಯಿಂದ ನಿಮಗೆ ನಾನು ದೊಡ್ಡ ವಂದನೆಯನ್ನು ಸಲ್ಲಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ಸುಲೋಚನಾ ಅಂದಿ. ಫಸ್ಟ್ ಟೈಮ್ ಮೇಡಮ್ ಇನ್ಸ್ಟಾದಾಗ ಮತ್ತು ಫೇಸ್ಬುಕ್ದಾಗ ಎಲ್ಲ ಕಡೆ ಹೆಲ್ಪ್ ಮಾಡೋದು ನೋಡಿ ಈಗ ನಾವು ಯಾರಿಗೆ ಹೇಳ್ಬೇಕಪ್ಪ ಅಂತಂದು ಹಾಗೆ ಮೇಡಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ದೇವು ಸರ್. ಮಾಡಿ ನಮ್ದು ಏರಿಯಾ ಮೇಡಮ್ ಹಿಂಗೆ ಗರೀಬ್ ಕಾಲನಿ ಅಂತಂದು ಹಿಂಗೆ ಭಾಳ ಕಷ್ಟ ಅದ, ನೀರಿಲ್ಲ ಮತ್ತು ಕಂಬ ಇಲ್ಲ, ಅದ್ರ ವ್ಯವಸ್ಥೆ ಮಾಡಿಕೊಡ್ರಿ ಮೇಡಮ್ ಅಂತಂದು ನಾವು ಫೋನ್ ಹಚ್ಚಿ ಮೇಡಮ್ಗೆ ಹೇಳಿದ್ ಸರ್. ಹೇಳಿದ್ವಿ ಒಂದು ದಿವಸದಾಗ ಮೇಡಮ್ ಅವರು ಅವ ಸಂಬಂಧಪಟ್ಟಿನ ಇಲಾಖೆದವ್ರಿಗೆ ಹೇಳಿದ್ರು, CMC ದವ್ರಿಗೆ ಹೇಳಿದ್ರು, ಜೆಸ್ಕಾಂದವ್ರಿಗೆ ಹೇಳಿದ್ರು, ಹೇಳಿ ವ್ಯವಸ್ಥೆ ಮಾಡಿಕೊಟ್ರು ಸರ್. ಜೆಸ್ಕಾಂದವ್ರಿಗೆ ಬಿ ತೋಲ್ ಥ್ಯಾಂಕ್ಸ್ ಸರ್. ಬಹಳಷ್ಟು ಸ್ಟ್ರಗಲ್ ಮಾಡಿ ನಮ್ಮ ಮೇಡಮ್ ಅವ್ರು ಹೇಳಿನ ಮಾತಿಗೆ ಭಾಳ ಪೂರಾ ಫುಲ್ ಏರಿಯಾದಲ್ಲೇ ಕಂಬಗಳು ಕೂಡ್ಸ್ಯಾರ ಸರ್. ಮತ್ತೆ CMC ನಾಗರಾಜ್ ಸರ್ ಏನ್ ಹರಲ್ಲ, ಅವ್ರಿಗೆ ಬಿ ತೋಲ್ ಥ್ಯಾಂಕ್ಸ್ ಸರ್. ಅವ್ರು ಬಿ ಏನ್ ಮಾಡಿದ್ರು, ಫುಲ್ ಎಲ್ಲಾ ಕಡೆ ಕೆದರ್ಸಿ ಬೋಲ್ಡಿಜರ್ ಹಚ್ಚಿ ನಲ್ಗಳು ಪೈಪ್ಗಳು ಕೂಡ್ಸಿ ಇಲ್ಲೆಲ್ಲೋ ಒಂದು ಪೈಪ್ ಕೂಡ್ಸ್ಯಾರ ಸರ್. ಸದ್ಯಕ್ಕೆ ಈಗ ಈ ತರ ಪೈಪ್ಗಳು ಎಲ್ಲಾ ಕಡೆ ಮಾಡಿಸಿ ಏನ್ ಮಾಡ್ದಾರ ಅಂದ್ರೆ ಪ್ರತಿ ಒಂದು ಓಣ್ಯದಾಗ ಈ ತರ ನಲ್ ಕೂಡ್ಸಿ CMC ದವ್ರಿಗೆ ಬಹಳ ಥ್ಯಾಂಕ್ಸ್ ಹೇಳ್ತೇವೆ ಸರ್. ಅವ್ರನ್ನ ಬಹಳ ಮೇಡಮ್ ಹೇಳಿದ ಮಾತಿಗೆ ಫುಲ್ ಸಪೋರ್ಟ್ ಆಗಿ ನಮಗ ಬೆಂಬಲ ಆಗಿ ನಿಂತು ಕೆಲಸ ಮಾಡ್ಕೊಟ್ಟಿದ್ದಾರೆ ಸರ್. ನಾಗ್ಲ ಹೇಳಿನ ಸಂಬಂಧವಾಗಿ ಸರ್, ಮಹಿಳಾ ಆಯೋಗದ ಕರ್ನಾಟಕ ಸ್ಟೇಟ್ ಬೆಂಗಳೂರು ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಕ್ಕ ಅವರಿಗೆ ತುಂಬಾ ನನ್ನ ಪರವಾಗಿ, ನನ್ನ ಓಣಿಯ ಪರವಾಗಿ ಥ್ಯಾಂಕ್ಸ್ ಸರ್. ನಮ್ಮ ಏರಿಯಾಕ ಗರೀಬ್ ಕಾಲೋನಿನಾಗ ಲೈಟ್ ಇದ್ದಿಲ್ಲ, ಲೇಟ್ ಮಾಡ್ಯಾರ, ನೀರಿದ್ದಿಲ್ಲ, ನೀರು ಮಾಡ್ಯಾರ. ಅವ್ರಿಗೆ ಒಂದಲ್ಲಿ ಪಾರ್ವತಿ ಅಂತ ಗರೀಬ್ ಕಾಲೋನಿಯಲ್ಲಿ ಮತ್ತೆ ಮೇಡಮ್ ಅವರು ಏರಿಯಾಕ್ಕೆ ತೋಲ್ ಸಹಾಯ ಮಾಡ್ಯಾರ. ನೀರಿದ್ದಿಲ್ಲ, ನೀರ್ ಮಾಡ್ಯಾರ, ಲೈಟ್ ಇದ್ದಿಲ್ಲ, ಲೈಟ್ ಮಾಡ್ಯಾರ. 20 ವರ್ಷ ಐತಿ ಏರಿಯಾದಾಗ ನಾವು ಜೀವಿಸ್ರೆ, ಯಾರು ಮಾಡಿಲ್ಲ, ಯಾರು ನಮ್ಗೆ ಸಹಾಯ ಮಾಡಿಲ್ಲ. ಮೇಡಮ್ ಅವ್ರು ಮಾಡ್ಯಾರ, ಮೇಡಮ್ ಅವ್ರಿಗೆ ಸರ್. ನಾಗಲಕ್ಷ್ಮಿ ಅವರಿಗೆ ವಂದನೆಗಳು. ನೋಡ್ರಿ ಸರ್, ನಮಗೆ ನೀರಿದ್ದಿಲ್ಲ, ಪೈಪ್ ಲೈನ್ ಮಾಡ್ಯಾರ ಸರ್. ಒಂದು ಮೋಟರ್ ಅಂತೂ ಸುಟ್ಟೋಗ್ಯಾರ. ನಮ್ಮ ಕಡೆ ಈ ಕಡೆ ಲೈನಿಗೆ ನೀರೇ ಬರ್ತಾ ಇಲ್ಲ ಸರ್. ಮೊದಲೆಲ್ಲ ಮಾಡ್ಸ್ಯಾರ, ಹೊಂಟಿದ್ದು ನೀರು ಅದು ಸುಟ್ಟೋಗ್ಯ ಸರ್. ಇವಾಗ ನೀರಿಲ್ಲ ಸರ್. ಲೈಟ್ ಇದ್ದಿಲ್ಲ, ಲೈಟ್ ಮಾಡ್ಯಾರ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ सर अदिष्ट नळिन ಮಾಡ್ಕೊಡೋ बहुत धन्यवाद है हमारे को। पानी का मसला भी हो गया, इसमें लाइट का भी इंतजाम करे उन्होंने, अब तो घरे घर पर नल भी दिए है, उनका एहसान है। पर लाजमी मैडम का शुक्रिया अदा करते हैं। जय हिंद जय भारत। ಸಾಮ್ಸನ್ ಅಂತ ಹೇಳಿ ಇದು ಗರೀಬ್ ಕಾಲೋನಿ 35 ವಾರ್ಡ್ ನಂಬರ್ 35 ಸುಮಾರು 15-20 ವರ್ಷಗಳಿಂದ ಇಲ್ಲಿ ವಿದ್ಯುತ್ ಆಮೇಲೆ ಚರಂಡಿ ಅದಾದ ನಂತರ ನಳ್ಳಿನ ಸಮಸ್ಯೆ ಬಹಳಷ್ಟು ಕಾಡ್ತಾ ಇತ್ತು। ಇಲ್ಲಿರುವಂತ ಎಲ್ಲಾ ಜನರು ಬಹಳಷ್ಟು ಬಡತನದಲ್ಲಿ ಗರೀಬ್ ಜನದಲ್ಲಿ
ದಿನನಿತ್ಯ ಕೂಲಿಯ ಮಾಡಿಕೊಂಡು ಜೀವನ ಮಾಡುತ್ತಿರುವಂತ ಎಲ್ಲ ಜನ ಆಗಿದ್ದಾರೆ. ಹಾಗಾಗಿ ಬಹಳಷ್ಟು ಕಷ್ಟಪಡುತ್ತಿರುವಂತ ಈ ಜನರಿಗೆ ಪ್ರೀತಿಯ ನಮ್ಮ ಕರ್ನಾಟಕದ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಮೇಡಮ್ ಅವರು ಇದೆಲ್ಲ ಗುರುತಿಸಿ ಅವರ ನೇತೃತ್ವದಲ್ಲಿ ಇಲ್ಲಿ ಸಿಸ್ಟರ್ ಸುಲೇಚನ್ ಅವರು ಬೀದರ್ನಲ್ಲಿ ಬಹಳಷ್ಟು ಕಾರ್ಯನಿರ್ವಹಿಸಿ ಅವರ ಮೂಲಕವಾಗಿ ನಾಗಲಕ್ಷ್ಮಿ ಮೂಲಕವಾಗಿ ಈ ಒಂದು 35 ವಾರ್ಡ್ನಲ್ಲಿ ಬಹಳಷ್ಟು ಕರೆಂಟ್ ಇರಲಿಲ್ಲ, ಆಮೇಲೆ ನಳ್ಳಿನ ಸೌಲಭ್ಯ ಇರಲಿಲ್ಲ, ನೀರಿನ ತೊಂದರೆ ಇತ್ತು. ಇದೆಲ್ಲ ಕಾರ್ಯಗಳು ಆಗಬೇಕಾದ್ರೆ ಸಿಸ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ನಾವು ಬಹಳಷ್ಟು ಧನ್ಯವಾದ ಸಲ್ಲಿಸ್ತೇವೆ. ಅವರ ಮೂಲಕವಾಗಿ ಈ ಒಂದು ಓಣಿಯಲ್ಲಿ ಅನೇಕ ಕೆಲಸ ಆಗಿದೆ. ಅದರಲ್ಲಿ ಮುಖ್ಯವಾಗಿ ವಿದ್ಯುತ್ ಕೆಲಸ, ಅದಾದ ನಂತರ ಕಂಬಗಳ ಕೆಲಸ, ಅದಾದ ನಂತರ ಎಲ್ಲ ಓಣಿಗಳಿಗೆ ನೀರಿನ ಸವಲತ್ತು ಇದು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಓಣಿ ವತಿಯಿಂದ ಈ 35 ಇದು ಏನಿದೆಲ್ಲ ವಾರ್ಡ್ ನಂಬರ್ 35 ಈ ವಾರ್ಡಿನ ಮೂಲಕವಾಗಿ ವಿಶೇಷವಾಗಿ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ನಾವು ವಂದನೆ ಸಲ್ಲಿಸುತ್ತೇವೆ. ಹಾಗಾಗಿ ಮುಂದಿನ ಇನ್ನ ಅನೇಕ ಕಾರ್ಯಗಳು ಚಟುವಟಿಕೆಗಳು ಇದ್ದರೂ ಸಹ ಅದನ್ನು ಸಹ ಅವರು ಮಾಡ್ತಾರೆಂಬುದಾಗಿ ನಮಗೆ ನಂಬಿಕೆ ಇದೆ. ಹಾಗಾಗಿ ಅವರನ್ನು ನಮ್ಮ ಓಣಿ ವತಿಯಿಂದ ಎಲ್ಲ ಹೆಣ್ಮಕ್ಕಳು, ನಮ್ಮೆಲ್ಲರ ಯೌವನಸ್ಥರು, ಹಿರಿಯರು ಎಲ್ಲರ ಮೂಲಕವಾಗಿ ಸಿಸ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ನಾನು ವಂದನೆ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಮೇಡಮ್ ಅವರೇ. ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರಿಗೆ, ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ನನ್ನ ಮನೆ ಕಡಿಗಿತ್ತು, ಹುಲ್ಲಂದ್ರೆ ಹುಲ್ಲಿತ್ತು, ಮಕ್ಕಳು ಸಣ್ಣ ಸಣ್ಣ ಇದ್ವು. ಕಡಿಗೆ ಕಂಬ ಹಾಕ್ಲತ್ತವಂದ್ರು ಬಿಟ್ಟು ಬೇಗ ನಾನು ಆಗೋತ್ತು ಮನೆಗೆ ಉಳಿದಿದೆ ಕೂಲಿ ಬಿಟ್ಟು. ನನ್ ಸುಲೇಶನ್ ಅವ್ರು ಬಂದು ನಾಗಲಕ್ಷ್ಮಿ ಮೇಡಮ್ ಅವ್ರ ಕಂಬ ತಂದಾರಂತ ಹಾಕ್ಲಕ್ ಹಚ್ಲತ್ತಾರಂತಂದ್ರು. ಮತ್ತೆ ನಾನು ಮನೆ ಕಡೆ ಕಂಬ ಹಾಕ್ರಿ ಅಂದ್ರೆ ಹಾಕ್ಯಾರ. ಮತ್ತೆ ನನ್ನ ಮನೆಗೆ ಒಂದು ಲೈಟ್ ಹಾಕಿದ್ರು ಚಂದಿತ್ತು. ಆಯ್ತು. ನಾವು ಕತ್ಲಾಗಿದ್ದೆವು. ನಾಗಲಕ್ಷ್ಮಿ ಅಕ್ಕೋರ್ಲಿಂದ ಇವತ್ತು ನಾವು ಬೆಳಕಾಗಿದ್ದೆವು. नागलक्ष्मी मैडम हमको सब अच्छा करे, यहाँ पे गली में खम्बे नहीं थे, खम्बे करे, पाइपलाइन करे, सब अच्छा करे हमारे को। उनको अल्लाह अच्छा रखो, हम दुआई देंगे उनको, ऐसा नहीं बोलते नहीं कुछ भी, हम दुआ करते हैं उनके लिए। अच्छा है, सब अच्छा कर रहे उन्होंने, ऐसा हमको सब हेल्प कर रहे उन्होंने बोलते हैं। मैडम नमस्ते। खम्बे नहीं थे, पानी नहीं था, सब पानी आया, खम्बे आए, सब आए। मैं बहुत बड़ा शुक्रगुजार करती हूँ।